ಅದು ಯಾರೋ ಹೇಳಿದ್ರಂತೆ, ನನಗೆ ಆಶ್ಚರ್ಯ, ಅದು ಯಾಕೆ ಹಂಗೆ ಹೇಳಿದ್ರು, ಚಿಕ್ಕ ವಯಸ್ಸಲ್ಲಿ ಮಗುಗೆ ಜಾಸ್ತಿ ತಿಳ್ಕೊಳ್ಳೋ ಶಕ್ತಿ ಇರುತ್ತೆ, ಅದರಿಂದ ಅದಕ್ಕೆ ಜಾಸ್ತಿ ತುಂಬಿಸ್ಬೇಕು ತಲೆಗೆ ಅಂತ. ನಾನು ಹೇಳಿದ್ದು, ಆ ಮಗು ಜಾಸ್ತಿ ತಿಳ್ಕೊಳ್ಳೋಕೆ ಅಷ್ಟು ಪವರ್ ಇರುತ್ತೆ ಆ ಮಗುಗೆ, ನಾವು ಇದನ್ನೆಲ್ಲ ತುಂಬಿಸಿ ಆ ಪವರೇ ಒಟ್ಟೋಗೋ ಥರ ಮಾಡ್ಬಿಡ್ತೀವಿ. ಸೈನ್ಸ್ ಏನಕ್ಕೆ ಬೇಕು ನಮಗೆ, ಜನರಲ್ ನಾಲೆಡ್ಜ್, ಸೋಷಿಯಲ್ ಸ್ಟಡೀಸ್ ಏನಕ್ಕೆ ಬೇಕು ನಮಗೆ, ಯಾವ ಇಸ್ವಿಲಿ ಅಕ್ಬರ್ ಏನ್ ಮಾಡಿದ್ರು, ಮೊಹಮ್ಮದ್ ಗಜ್ನಿ ಯಾವಾಗ ನಮ್ಮನ್ನು ಅಟ್ಯಾಕ್ ಮಾಡಿದ್ರು, ಇಸ್ವಿಗಳು ನಮ್ಗೆ ಏನಕ್ಕೆ ಬೇಕು, ಏನು ಇಸ್ವಿಗಳು ಆ ಇಸ್ವಿಗಳು ಜ್ಞಾಪಕ ಇಟ್ಕೊಳ್ಳೋದ್ರಲ್ಲಿ ಆ ಮೊಹಮ್ಮದ್ ಗಜ್ನಿ ಮರ್ತ್ಬಿಟ್ಟಿರ್ತೀವಿ. ಅಥವಾ ಅಲ್ಲಿ ಮೂಲವಾದಂತ ಉದ್ದೇಶಗಳು ಅದು ಏನಕ್ಕೆ ಹೇಳಿದ್ರು, ನಮ್ಮ ಕಲ್ಚರ್ ಏನು, ನಮ್ಮ ಟ್ರೆಡಿಷನ್ ಏನು, ಇವೆಲ್ಲ ಇದೆಯಲ್ಲ. ಇವಾಗ ಏನೋ ಆಯುರ್ವೇದಿಕ್ ಮೆಡಿಸಿನ್ ಇರ್ಬೋದು, ಇವೆಲ್ಲ ಬೇಸಿಕ್ ಕ್ವಾಲಿಫಿಕೇಶನ್ ನಮ್ಮ ಜೀವನಕ್ಕೆ ಹೆಲ್ಪ್ ಆಗುವಂತ ಏನೋ ವಿಷಯಗಳು. ಸೊ ಅದನ್ನ ಎಷ್ಟು ಸಿಂಪಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿದ್ರೆ ಅಷ್ಟು ಒಳ್ಳೇದು ಅನ್ಸುತ್ತೆ ಏನು ಎಜುಕೇಶನ್ ಸಿಸ್ಟಮ್, ಅಟ್ಲೀಸ್ಟ್ 10th ವರೆಗೂ. ಆಮೇಲೆ ಒಂದು ಪ್ರೊಫೆಷನಲ್ ಕೋರ್ಸ್ ಹೋಗ್ಬೇಕಾದ್ರೆ ಎಲ್ಲವನ್ನೂ ಜಾಸ್ತಿ ತಿಳ್ಕೊಳ್ಳಿ ಅಲ್ವಾ. ಇವನ್ ಮ್ಯಾಥ್ಸ್ ಅಲ್ಲಿ ನಮ್ಗೆ ಏನ್ ಬೇಕು, ನನಗೆ ಕ್ಯಾಲ್ಕುಲೇಷನ್ ಬೇಕು, ಏನೋ ಟೇಬಲ್ಸ್ ತುಂಬಾ ಇಂಪಾರ್ಟೆಂಟ್, ಆಮೇಲೆ ಆ ವ್ಯವಹಾರಿಕ ಜ್ಞಾನ ತುಂಬಾ ಇಂಪಾರ್ಟೆಂಟ್. ಎಲ್ಲ ಓದ್ತಾ ಇರ್ತಾರೆ, ಅಂಗಡಿ ಕಳಿಸ್ಬಿಟ್ಟು ಒಂದು ಅರ್ಧ ಕೆಜಿ ಈರುಳ್ಳಿ ತಗೊಂಡ್ರೆ ತರಕ್ ಗೊತ್ತಾಗಲ್ಲ ಅಲ್ವಾ. ಅಲ್ಲ, ಚೌಕಾಸಿ ಮಾಡಬಾರ್ದು ದಯವಿಟ್ಟು ವೆಜಿಟೇಬಲ್ಸ್ ಅಲ್ಲಿ, ಯಾಕಂದ್ರೆ ವೆಜಿಟೇಬಲ್ ಚೌಕಾಸಿ ವ್ಯವಹಾರಿಕ ಜ್ಞಾನ ಅಂದ್ರೆ ನಿಮ್ಗೆ ಎಷ್ಟು ದುಡ್ಡು ಕೊಡಬೇಕು, ಎಷ್ಟು ತಗೋಬೇಕು, ಕರೆಕ್ಟ್ ಆಗಿ ಬಂದಿದ್ಯಾ, 3 ಕೆಜಿಗೆ ಎಷ್ಟು, 2 ಕೆಜಿಗೆ ಎಷ್ಟು ಅಂತ ಬರ್ತದೆ ಅಂತೀವಿ. ಸೊ ಈ ಪ್ರಾಕ್ಟಿಕಲ್ ಎಜುಕೇಶನ್ ಸಿಕ್ಕಿ ಮಕ್ಕಳಿಗೆ ಅವ್ರಿಗೊಂದು ಒಂದು ಗ್ಯಾಪ್ ಕೊಡ್ಬೇಕಲ್ಲಿ, ಏನ್ ಹೇಳಿ, ಅವ್ರಿಗೆ ಒಂದು ಫ್ರೀ ಟೈಮ್, ಹಾರಾಡ್ಬೇಕು, ಕಿಣಿದಾಡ್ಬೇಕು, ಅವನ್ನೆಲ್ಲ ರಿಸರ್ಚ್ ಮಾಡಬೇಕು.